ಕೆಲವು ಕಡೆ ಎಲ್ಲೋ ಒಂದು ಸರಿ ಕಾರ್ತಿಕ್ ಅವರು ನಿಮಗೆ ಸ್ನೇಹದಿಂದ ಏನಾದ್ರೂ ಬೆನ್ನಿಗೆ ಚೂರಿ ಹಾಕಿರೋಂಥ ಸನ್ನಿವೇಶಗಳು ಉಂಟಾ? ಬೇರೆ ಯಾವುದ್ರಲ್ಲೂ ಏನು ಅನಿಸ್ಲಿಲ್ಲ. ಈ ಟಾಪ್ 5 ಅಂತ ಬಂದಾಗ ನನ್ನ ಹೆಸರು ತಗೊಳ್ಳಿಲ್ಲ ಅಥವಾ ಈ ನಾಮಿನೇಷನ್ ಅದೊಂದು ಜಂಜಾಟ ಏನಿತ್ತು, ಅದು ಬಿಟ್ಟರೆ ಬೇರೆ ಹೆಚ್ಚಾಗಿ ಏನೂ ಇಲ್ಲ ನಮ್ಮ ಮಧ್ಯೆ. ಯಾಕಂದರೆ ನನ್ನ ಆಬ್ಸೆನ್ಸಲ್ಲೂ ಅವ್ನು ಚೆನ್ನಾಗಿದ್ದಾನೆ, ನನ್ನ ಪ್ರೆಸೆನ್ಸಲ್ಲೂ ಅವ್ನು ಚೆನ್ನಾಗಿದ್ದಾನೆ. ಅದು ಮೇ ಬಿ ಅದೇ ಕಾರಣಕ್ಕೆ ನಾನು ಹೊರಗಡೆ ಬಂದಮೇಲೂ ಅವನಿಂದನೇ ನಾಮಿನೇಟ್ ಆಗಿದ್ರು ಕೂಡ ಹೊರಗಡೆ ಬಂದಮೇಲೆ ಅವ್ನಿಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ನಿಸ್ತಿರೋದು ಇದೇ ಕಾರಣಕ್ಕೆ. ಆ್ಯಂಡ್ ಸಂಗೀತ ಮತ್ತು ಕಾರ್ತಿಕ್ ಅವರ ನಡುವೆ ಏನಾದ್ರೂ ಲವ್ ಸ್ಟೋರಿ ನಡೀತಾ ಇತ್ತಾ? ನನಗೆ ಗೊತ್ತಿದ್ದಂಗೆ ಏನೋ ನಡೀತಿರ್ಲಿಲ್ಲ. ಐ ಕುಡ್ ಸಿ ಇಟ್ ಲೈಕ್ ಅದು ಇಬ್ಬರದ್ರೂ ಮಾತಾಡಿದ್ದೀನಿ ಆ ವಿಚಾರವಾಗಿ. ಅಕಸ್ಮಾತ್ ಅವ್ರು ಯಾರಾದರೂ ಸೀರಿಯಸ್ ಆಗಿಬಿಟ್ರೆ ಇಟ್ ವಿಲ್ ಲುಕ್ ಅಂದರೆ ಬಿಗ್ ಬಾಸ್ ಮನೆ ಹೊರಗಡೆ ಕ್ಯಾರಿ ಆಗುತ್ತೆ ಅನ್ನೋದಿರಲಿಲ್ಲ. ಆ್ಯಂಡ್ ನನಗೆ ಅವಳು ಸ್ವಲ್ಪ ಚೈಲ್ಡ್ ಅಂತ ಅನ್ಸೋಳು ಡಿಸಿಷನ್ ಮೇಕಿಂಗಲ್ಲಿ. ಇನಿಷಿಯಲಿ ಆ ರೀತಿ ಅನ್ನಿಸ್ತಾ ಇತ್ತು. ಸೊ ಅವಾಗ ಏನು ಅನ್ಕೊತಾ ಇದ್ದೆ, ಪಾಪ ಚಿಕ್ಕ ಹುಡುಗಿ ಅದು ಗೊತ್ತಾಗಲ್ವೇನೋ ಅಂತ ಆ ಥರ ಅನಿಸಿದ್ದು. ಹೌದು, ಅವಾಗ ನಾನು ಇದನ್ನು ಡಿಸ್ಕಸ್ ಮಾಡಿದ್ದೆ. ಅವ್ರ ಮಧ್ಯೆ ಆ ಥರದ್ದೆಲ್ಲ ಏನೂ ಇರಲಿಲ್ಲ.